ಇದೆ ವಯಸ್ಸಿನ ವ್ಯಾಪಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸುವಂತೆ ಶ್ರೀ ಶ್ರೀನಾಥ್ ಸರ್ ಅವರು ಕಾರ್ಯನಿರ್ವಾಹಕ ಇಂಜಿನಿಯರ್ ಕೋಲಾರರವರನ್ನು ವಿನಂತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತಾರೆ. ನಮ್ಮ ಕಚೇರಿಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದಂತಹ ಶ್ರೀಮತಿ ಲಕ್ಷ್ಮೀದೇವಿ ಮೇಡಮ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಆದಂತಹ ಶ್ರೀಮತಿ ರವಿಲಾ ಹುಸೇನ್ ಅವರನ್ನು ಕೂಡ ವೇದಿಕೆಗೆ ಹಾಗೂ ಇಲ್ಲಿ ನೆರೆದಿರುವ ಶ್ರೀಯುತ ಆಜಾದ್ ಸರ್ ಅವರ ಕುಟುಂಬದವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾಡಿಕೊಡಲು ಸಿದ್ದರಾಮಯ್ಯ ಪ್ರಭಾವಿ ಕಾರ್ಯಕಾರಿಗಳು ಟಿಎನ್ ಕೋಲಾರವನ್ನು ವಿನಂತಿಸಿಕೊಳ್ಳುತ್ತೇವೆ. ತಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಸ್ವಾಗತ. ಶ್ರೀಯುತ ಹೊರಗೆ ಪರಿಚಯ ಶ್ರೀಯುತ ಆಜಾದ್ ಎಸ್ಎಲ್ ಅವರು ದಿನಾಂಕ 20 ಜನಿಸಿದ್ದಾರೆ. ಇವರ ತಂದೆ ತಾಯಿಗಳು ತಂದೆ ಸಬ್ಸ್ಟಾನ್ಸ್ ಆಫ್ ತಾಯಿ ಮೆಹರೂನಿಸಾ ಪೂರ್ತಿ ವಿದ್ಯಾಭ್ಯಾಸವನ್ನು ಕೆಜಿನಲ್ಲಿ ಮುಗಿಸಿರುತ್ತಾರೆ. ಇವರು ತಮ್ಮ 25 ವರ್ಷಗಳ ಸುದೀರ್ಘ ಸೇವೆಯನ್ನು ಶಿವಮೊಗ್ಗ ಮತ್ತು ಬೆಸ್ಕಾಂ ಎಲ್ಲ ಕ್ಷೇತ್ರಗಳಲ್ಲಿ ಸಲ್ಲಿಸಿರ್ತಾರೆ. ಇಂಡಿಯನ್ ಆಫೀಸ್ ಬೆಸ್ಕಾಂ ಎಲ್ಲರನ್ನು ಇವರು ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ. ಇವರು ಈ ದಿನ ವಯೋನಿವೃತ್ತಿ ಹೊಂದುತ್ತಾ ಇರ್ತಾರೆ. ಆಜಾದ್ ಅವರಿಗೆ ಒಳ್ಳೆಯದಾಗಲಿ ಮತ್ತು ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಧನ್ಯವಾದಗಳು. ವಯೋನಿವೃತ್ತಿ ಹೊಂದಿರುವ ಶ್ರೀಯುತ ಆಜಾದ್ ಸರ್ ಅವರ ಇಲಾಖೆಗೆ ಸಲ್ಲಿಸಿದ ಸೇವೆ ಹಾಗೂ ಅವರ ರಕ್ಷಣಾತ್ಮಕ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಸಭೆಗೆ ಬಂದಿದ್ದಕ್ಕೆ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರು ಮೂರು ಸೇವೆ ನಮಸ್ಕಾರ. ಮೊದಲನೇದಾಗಿ ನಾವು ಕೆಲಸ ಸೇರಿ 23 ವರ್ಷ ಆಯಿತು. 23 ವರ್ಷದಿಂದ ಅವ್ರು ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಬೆಸ್ಕಾಮಲ್ಲಿದ್ದರು, ಅಲ್ಲಿಂದ ಡಿವಿಷನ್ ಆಫೀಸ್ ಬಂದರು, ಬೆಸ್ಕಾಂ ಡಿವಿಷನ್ ಆಫೀಸ್ ಬಂದರು. ಅಲ್ಲಿಂದ ಮತ್ತೆ RST ಬಂದರು, RST ಮತ್ತೆ ನಮ್ಮ ಡಿವಿಷನ್ ಬಂದರು. ನಮ್ಮ ಡಿವಿಷನಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಆದರೆ ಅವ್ರು ಸೇರಿದ್ದು 1983ರಲ್ಲಿ 83ರಲ್ಲಿ ಸೇರಿದ್ರಂತೆ. ಸೇರಿದಾದ್ಮೇಲೆ ಅವರ ಸಂಬಳ ಇಲ್ಲ 600 ರೂಪಾಯಿ ಇತ್ತು. ಈ ಬಿಸ್ನೆಸ್ ಮಾಡ್ತಾ ಇದ್ದಾಗ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲಸ ಬಿಟ್ಬಿಟ್ರು. 83ರಲ್ಲಿ ಕೆಲಸ ಬಿಟ್ಬಿಟ್ರು. ಮತ್ತೆ ಇವರು 99ರಲ್ಲಿ ಕೆಲಸ ತಂದೆ ಕೆಲಸ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಕೆಲಸ ಅಂತ ಹೇಳ್ಬಿಟ್ಟು ಮತ್ತೆ 98ರಲ್ಲಿ ಜಾಯ್ನ್ ಆಗಿರುತ್ತೆ. ಹಂಗಾಗಿ ಇವರಿಗೆ ಸರ್ವಿಸ್ ಕಡಿಮೆ ಇದೆ. ಒಂದು 24 ವರ್ಷ ಕಂಪ್ಲೀಟ್ ಆಗ್ತಾ ಇದೆ, 25 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹಂಗಾಗಿ ಒಳ್ಳಾಗಿಲ್ಲ. ನೀವು ಅದನ್ನ ಹೆಂಗೆ ಅಂದರೆ ಒಂದು ಹಸರ ಒಂದು ನೋಡಿದ್ರು ಹಸರ ಅದು ಯಾರು ಏನು ಮಾಡಲ್ಲ, ಯಾರು ಏನನ್ನ ಇದು ಮಾಡ್ಕೊಂಡು ಯಾರು ಏನು ಮಾಡೋ ಆ ಥರ ಮನುಷ್ಯ ಅವರು. ತುಂಬ ಒಳ್ಳೆ ವ್ಯಕ್ತಿ, ಒಳ್ಳೆ ಸ್ವಭಾವ. ನಾವು ನೋಡಿದಾಗ 23 ವರ್ಷದಿಂದ ಯಾರೂ ಕೆಟ್ಟದ್ದು ಬೈದಲ್ಲ ಅಂತ ಒಳ್ಳೆ ವ್ಯಕ್ತಿ. ಇವಾಗ ನಿವೃತ್ತಿ ಆಗ್ತಾ ಇದೆ. ಸಂತೋಷವಾಗಿ ಅವ್ರ ಕುಟುಂಬಕ್ಕೆ ಅವ್ರಿಗೂ ಮತ್ತು ಆರೋಗ್ಯ ಐಶ್ವರ್ಯ ಕೊಟ್ಟು
ದೇವರು ಕಾಪಾಡಲಿ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ಕೃಷ್ಣಣ್ಣ. ಅದು ಇಲ್ಲಿ ಮುಖ್ಯವಾಗಿ ನಡೆದಿರುವಂತಹ ಈ ಸಮಾರಂಭದ ಕೇಂದ್ರ ಬಿಂದು ಆಜಾದ್ ಅವರು ಮತ್ತು ಅವರು ಶ್ರೀಮಂತವರು. ಆಜಾದ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಆಜಾದ್. ನಾನು ಕೋಪಟ್ಟಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಇವರು ಗುಜರಾತ್ ಸಿಂಗ್ ಇದ್ದಾರೆ ಬೇಕಾಗುತ್ತೆ. ಯಾವುದೇ ಒಂದು ವ್ಯಕ್ತಿ ನಿವೃತ್ತಿ ಆಗಬೇಕಾದ್ರೆ ಅವ್ರನ್ನ ಒಳ್ಳೆಯ ಒಂದು ಮರ್ಯಾದೆಯಿಂದ ಅವರು ಒಂದು ಜೀವನವನ್ನು ಚೆನ್ನಾಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಅವರಿಗೆ ಬೀಳ್ಕೊಡುಗೆಗಳು ಮಾಡುವಂಥ ನಮ್ಮ ಒಂದು ಸಂಪ್ರದಾಯ. ಅದೇ ರೀತಿ ನಿವೃತ್ತರಾಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ಮತ್ತು ಅವರ ಒಳ್ಳೆಯ ಒಂದು ಜೀವನವನ್ನು ನಡೆಸ್ಕೊಂಡು ಮತ್ತು ಅವರನ್ನು ಅವ್ರ ಫ್ಯಾಮಿಲಿ ಅವ್ರು ಚೆನ್ನಾಗಿ ನೋಡಿಕೊಂಡು, ಯಾಕೆಂದರೆ ಈ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ ಬರ್ತಾಯಿದ್ರು, ಅವ್ರಿಗೆ ಎಲ್ಲ ಸಮಾಧಾನ ಇರ್ತಾಯಿತ್ತು. ಈಗ ನಿವೃತ್ತ ಜೀವನ ಅಂದರೆ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲಿ ಇರಬೇಕಾದ್ರೆ ಅವ್ರಿಗೆ ಕೆಲವು ದಿವಸ ಒಳ್ಳೆಯ ಒಂದು ಚೆನ್ನಾಗಿ ನೋಡಿಕೊಂಡು ಅವರನ್ನು ಸಮಾಧಾನ ಪಡಿಸಿ ಈ ಥರ ಸಂತೋಷವಾಗಿ ಇಟ್ಕೊಳ್ಳೋದು ಅವರ ಒಂದು ಫ್ಯಾಮಿಲಿಯ ಜವಾಬ್ದಾರಿ ಆಗಿರುತ್ತೆ. ಆದ್ದರಿಂದ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಿ ಅವ್ರ ನಿವೃತ್ತ ಜೀವನ ಚೆನ್ನಾಗಿದೆ ಅಂತ ನಾನು ಬೇರೆ ಮಾತಾಡಿ ಆಲ್ವೇಸ್ ಸ್ಮೈಲಿಂಗ್. ಏನಾದರೂ ಕೇಳಿ ಅವನ್ನೆಲ್ಲ ಮಾಡ್ಕೊಂಡಿದ್ದೀವಿ ಆಮೇಲೆ ಅವರು ಇಂಪಾಸಿಂಗ್ ಮಾಡ್ತಿರ್ಬೇಕಾದ್ರೆ ಒಂದ್ಸರಿ ಫೈನ್ ಕಟ್ಕೊಂಡು ಕೃಷ್ಣಪ್ಪ ಸರ್ ಇರಬೇಕಾದ್ರೆ ಅವ್ರಿಗೆ ಪನಿಷ್ಮೆಂಟ್ ಅಂತ ಕೂತ್ಬಿಟ್ಟಿದ್ರು ಹೊರಗಡೆ. ಬಟ್ ಅದೆಲ್ಲ ಆದ್ಮೇಲೆ ಬೇಜಾರು ಮಾಡ್ಕೊಂಡಿದ್ರು ಸರ್. ಖುಷಿಯಾಗಿ ಅಮ್ಮ ನಾನು ರಿಲೀಫ್ ಆಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಖುಷಿಯಾಗಿದ್ರು. ಆಮೇಲೆ ಇವತ್ತು ಅಷ್ಟೇ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾರ ಮೇಲೆ ಸಿಟ್ಟಿಂದ ಮಾತಾಡಿದ್ದಾರೆ ನೋಡಿಲ್ಲ. ಬಟ್ ಏನು ಹೇಳಿದ್ರು ಅದು ಸಮಾಧಾನ ಆಗಿರ್ತಾರೆ, ಖುಷಿಯಾಗಿರ್ತಾರೆ. ಅವ್ರ ಅಭಿಪ್ರಾಯ ಚೆನ್ನಾಗಿದೆ ಅಂತ ಯಾರೇನೇ ಅಂದರೂ ಅದನ್ನ ಪಾಸಿಟಿವ್ ಅಂತ ತಗೊಳ್ತಾರೆ. ಅದೊಂದು ಭಾಳ ಖುಷಿ ಅವ್ರಿಗೆ ಚಿತ್ರದಲ್ಲಿ ನೋಡೋದು. ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಟಪಾಲ್ ಬಂದಿರಲಿ, ಸಮಾಧಾನವಾಗಿ ಮಾಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿದಂಗೆ ಆಫೀಸಲ್ಲಿ ಯಾರು ಶತ್ರುಗಳಿದೆ, ಯಾರ ಹತ್ರನೂ ಒಂದು ಜಗಳ ಏನೂ ಇದೆ, ನೆಮ್ಮದಿಯಾಗಿರೋದು ಅಂದರೆ ಅವ್ರು ನಾನು ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡೆ ಏನೋ ಒಂದು ಕೆಲಸ ಅಂದರೆ ಚಿಕ್ಕ ಪುಟ್ಟದ್ದು ಬರದೇ ಹೋಗುತ್ತೆ. ಹಾಗಂತ ಅವ್ರು ಯಾವತ್ತೂ ಯಾರ ಬಗ್ಗೆ ಮಾತಾಡಿದಾಗಲಿ ಮತ್ತೊಂದಾಗಿ ನಾನು ಕೇಳಿಲ್ಲ. ಯಾವತ್ತೂ ಪಾಸಿಟಿವ್ ಆಗಿ ಖುಷಿಯಾಗಿ ತಗೊಂಡ್ಬಿಟ್ಟು ಆಯಿತು ದೊಡ್ಡವ್ರಿಗೆ ಈ ಜೀವ ಅದೊಂದು ತುಂಬ ಸಂತೋಷ ಆಗುತ್ತೆ. ಅವ್ರು ನೋಡಿದ ತಕ್ಷಣ ಡೈಲಿ ಮಾರ್ನಿಂಗ್ ನಾವು ಟೆನ್ಷನ್ ಬರ್ತಾ ಇರ್ತೀವಿ ಎಲ್ಲರೂ. ಅವ್ರು ಸಂತೋಷವಾಗಿ ಸ್ಮೈಲ್ ಕೊಟ್ಕೊಂಡು ಬಂದು ಕುತ್ಕೊಂಡಿರ್ತಾರೆ. ಏನು ಸರ್ ಅಂದರೆ ಏನು ಇಲ್ಲ ಬೆಳಗ್ಗೆ ಕೆಲಸ ಮಾಡ್ತಾರೆ. ಈಗಳೆಲ್ಲ ತುಂಬ ಜನ ಇದ್ದಾರೆ ಅವ್ರ ಜೊತೆ ವರ್ಕ್ ಮಾಡೋದು. ಅವ್ರು ಹೇಳಿದ ತಕ್ಷಣ ಅವ್ರಿಗೆ ತುಂಬ ಟೆನ್ಷನ್ ಆಗ್ತದೆ ಕೆಲಸ ಮಾಡ್ತಾ. ಈ ತರಿಸಿ ಸರ್ ಅಂದರೆ ತಕ್ಷಣ ತರಿಸ್ತಿದ್ದಾರೆ. ಈ ಪಾಸಿಂಗಲ್ಲಿದ್ದಾಗ ಅವ್ರ ಬಗ್ಗೆ ತುಂಬ ಜನ ಎಕ್ಸ್ಪ್ರೆಷನ್ ಮಾಡ್ತಾರೆ. ಸರ್ ನೀವು 25 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದೀರಾ. ಹಾಗೆ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳು ಎಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್, ಇನ್ಫೋಸಿಸ್ ಒಳ್ಳೊಳ್ಳೆ ಹುದ್ದೆಗಳಲ್ಲೇ ಸಿಗ್ತಾ ಇದ್ದಾರೆ. ಸೊ ನೀವು ಆಫೀಸಲ್ಲಿ ಕೂಡ ವೈಯಕ್ತಿಕ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ಒಂದು ಸಾಧನೆ ಮಾಡಿದ್ದೀರಾ ಅಂತ ನಾನು ಕೇಳಿಸ್ಕೊಂಡೆ. 4 ಜನ ಮಾತಾಡ್ತಾ ತುಂಬ ಸಂತೋಷ ಆಯಿತು. ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಆರೋಗ್ಯಕರವಾಗಿ ಸುಖ ಸಮೃದ್ಧಿಯಿಂದ ಇರಬೇಡಿ ಅಂತ ದೇವರನ್ನ ಕೇಳ್ಕೊಳ್ತೀನಿ. ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ನಾನು ಬಂದು ಬಿಸ್ನೆಸ್ ಮಾಡ್ತಾಯಿದ್ದೆ. 1983ನಲ್ಲಿ ನಾನು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿದಾಗ ಆದರೆ 600 ರೂಪಾಯಿ ಸಂಬಳ ಕ್ಯಾನ್ಸಲ್ ಮಾಡಿದ್ದೆ. ಮತ್ತು 99ನಲ್ಲಿ ನಮ್ಮ ಒಳ್ಳೆ ಕೆಲಸ ಎಲ್ಲ ಇದೆ, ಗೌರ್ಮೆಂಟ್ ಕೆಲಸ ಹಿಂಗಿರುತ್ತೆ ನೋಡೋಣ ಅಂತ ಇನ್ನೊಂದು ಆಮೇಲೆ ಅದೆಲ್ಲ ಬೇರೆ ಬರ್ತದೆ. ಇಲ್ಲಿ ತುಂಬ ಕೆಲಸ ಇದೆ. ಒಂದು 10 ವರ್ಷ ಬೇರೆ ಕೆಲಸ ಮಾಡ್ತಾರೆ. ಆಮೇಲೆ ಮತ್ತೆ ಕೇಳಿ ಒಂದೊಂದು ಕೆಲಸ, ಆಮೇಲೆ
ಆಮೇಲೆ ಮತ್ತೆ ಕೊಟ್ಟ 15 ದಿವಸ ಒಂದು 2 ವರ್ಷ ಹಾಕಿ ಮಾಡಿದ. ಮತ್ತು ಈ ಸುಧಾಕರ್ ತುಂಬ ಹಾಕಿದ್ದಾರೆ. ತುಂಬ 25 ವರ್ಷ ನಾವು ನಾಟಕ ಆಗ್ತಾ ಇರಲಿಲ್ಲ. ನಾನು ತುಂಬ ಹಾಕಿಸಿದೆ. ಇವೆಲ್ಲ ವಿಷಯ ನನಗೆ ಮತ್ತು ನನ್ನ ಲೈಫಲ್ಲಿ ಎಷ್ಟು ನಿರ್ವಹಣೆ ಆದಮೇಲೆ ಒಳ್ಳೆ ಆರೋಗ್ಯ ಭಾಗ್ಯ ಬರಲಿಲ್ಲ. ಇಲಾಖೆಗೆ ತಾವು ಸಲ್ಲಿಸಿದ ಸೇವೆಯ ಬಗ್ಗೆ ಅನಿಸಿಕೆಯನ್ನು ಹಂಚಿಕೊಂಡ ಶ್ರೀಯುತ ಆಜಾದ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಶ್ರೀನಿವಾಸ್ ಸರ್ ಶ್ರೀಯುತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿಭಾಗದ ಅಧಿಕಾರಿಗಳು ಕೇಳಿಕೊಂಡಿದ್ದೇನೆ. ಅಷ್ಟು ದಿವಸ ಏನೋ ಕೋಪನ ಇರಲಿಲ್ಲ, ಇವಾಗ ಕೋಪ. क्या हजरत हुआ विनय सो
ಯಾಕೆ ಕರೆದಿಲ್ಲ? ಅಸೋಸಿಯೇಷನ್ ಕರೆದಿಲ್ಲ, ಯೂನಿಯನ್ ಕರೆದಿಲ್ಲ. ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಈ ಅಕ್ಕ ಬಂದಿದ್ದಕ್ಕೆ ನನಗೆ ಗೊತ್ತಾಗಿದ್ದು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಿವೃತ್ತಿ ದಿನವನ್ನು ಸಂತೋಷದಿಂದ ಯಾರೆಲ್ಲ ಕಳಿಸ್ಕೊಳ್ಳಿಕ್ಕೆ ಸಿದ್ಧತೆ ಮಾಡಿದ್ದೀರಾ ಅವರೆಲ್ಲರಿಗೂ ಶುಭ ಹಾರೈಸುತ್ತಾ ನಿಮ್ಮ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಒಬ್ಬ ಎಂಪ್ಲಾಯಿ ನಿವೃತ್ತಿ ಆದಮೇಲೆ ಜಾಬಲ್ಲಿ ಇರೋದಕ್ಕೆ ಇರಬೇಕಾದ ಮರ್ಯಾದೆ ಕಡಿಮೆ ಆಗುತ್ತೆ. ಆದರೆ ಈ ವಿಷಯದಲ್ಲಿ ದಯವಿಟ್ಟು ಯಾರು ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ. ಮೊದಲೇ ಕಚೇರಿಗೆ ಬಂದು ಹೋಗ್ತಾ ಇದ್ದಂಥ ಜೀವ ಮನೇಲಿ ಕೂತ್ಕೊಳ್ಳುತ್ತೆ, ಇವಾಗ ಯೋಚನೆಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಆ ಕುಟುಂಬಸ್ಥರು ಯಾರೆಲ್ಲ ಇದ್ರೆ ಅವ್ರ ಸುತ್ತಲೂ ಇವತ್ತು ಅವರು ನಿಮ್ಮ ಮನೇಲಿ ಕೂತ್ರೆ ನಾವು ಎಂಪ್ಲಾಯಿ ಅಂತಲೇ ಟ್ರೀಟ್ ಮಾಡಿರಿ, ಮನೆ ಹಿರಿಯ ಅಂತಲೇ ಟ್ರೀಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. बादशाह की गली में आके उसका पता नहीं पूछते, गुलामों के झुके हुए सर खुद ब खुद रास्ता बता देते। खड़े रहे, मजा खड़े रहे, खड़े रहे। ನಾರ್ಮಲಾಗಿ ಯಾರು ಅಷ್ಟು ಯಾರು ಖುಷಿಯಾಗಿ ಮಾಡ್ಕೊಂಡು ಹೋದಾಗ ಮತ್ತು ನಾನು 3 ವರ್ಷ ಇದ್ದಾಗ ಅವರು ನಾನು ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆದ. ಆಮೇಲೆ ಅಷ್ಟೊಂದು ಇದ್ದಿಲ್ಲ. ಮತ್ತೆ ನಾನು TLNSS ಬಂದಾಗ ಮತ್ತೆ ಅಲ್ಲೇ ಇತ್ತು. ಅವಾಗಿಂದಲೂ ನಮ್ಮಲ್ಲಿ ಇನ್ನೇನು 2 ವರ್ಷ ಇದೆ, 3 ವರ್ಷ ಇದೆ, ನಾನು ಇಲ್ಲೇ ರಿಟೈರ್ಮೆಂಟ್ ಆಗ್ತೀನಿ ಅಂತ ಎಲ್ಲ ಇದು ಮಾಡ್ಕೊಂಡಿದ್ದೆ ಬಾಬು. ಅದೇ ರೀತಿ ಆ ಡೇ ಬಂದೇ ಬಂತು. ಯಾವಾಗ ಹೇಳ್ತಾರೆ ಸರ್ ನಮ್ಮ ಮಿಸ್ಟೇಕ್ಸ್ ಇರೋದು ಇದೇ ದಿವಸ ಅಂತ ಫುಲ್ ಯಾವಾಗ ಒಪ್ಕೊಂಡಿರೋರು ಮಧ್ಯಾಹ್ನ ಅವರು ನಗ್ತಾರೆ. ಇವಾಗ ಯಾಕೋ ಸ್ವಲ್ಪ ಡಲ್ ಆಗಿದ್ದಾರೆ. ಆ್ಯಂಡ್ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದು ಅವ್ರ ಫ್ಯಾಮಿಲಿಯವ್ರಿಗೂ ಎಲ್ಲ ಸಂತೋಷವಾಗಿರಲಿ ಅಂತ ಹೇಳ್ಬಿಟ್ಟು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ನಮ್ಮ ಈ ಸಣ್ಣ ಒಂದು ಫಂಕ್ಷನ್ ನಾವಿಲ್ಲಿ ಆಯ್ಕೆ ಮಾಡಿಸಿದ ನಮ್ಮೆಲ್ಲ ಸಿಬ್ಬಂದಿ ಆಗಲಿ, ಯಾರ್ಯಾರ ಅಧಿಕಾರಿಗಳಾಗಲಿ, ಕೆಳಗಡೆ ಮೇಜರ್ ಸರ್ ಆಗಿರ್ಬೋದು, KLM ಅವರಾಗಿರ್ಬೋದು, ನಮ್ಮ ಸಬಾರ್ಡಿನೇಟ್ಸ್ ಆಗಿರ್ಬೋದು, ಎಲ್ಲ ಬಂದು ಈಗ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.